ಇವಾಗ ನಾವೆಲ್ಲ ನೋಡಿದ್ವಿ, ನಮ್ಮೆಲ್ಲ ಇದೆ ಈಗಾಗಲೇ ಅದು ಮಾತಾಡೋಂಗೆ ಅವರೊಂದು ದೊಡ್ಡ ಶಕ್ತಿ ಇದ್ದಂಗಿದೆ. ಅವರು ಬಾಬಾಗೌಡರು ಅಂತಂದ್ರೆ ರೈತ ಸಂಘನ ಕಟ್ಟಿ ಆಕಾಶ್ ನಂಜುಂಡ ಸ್ವಾಮಿ ಅವರೆಲ್ಲ ಕೂಡಿ ಇಡೀ ಕರ್ನಾಟಕ ಒಳಗೆ ದೊಡ್ಡ ಕ್ರಾಂತಿಯನ್ನು ಮಾಡಿರ್ತಾ ಹೋಗ್ಬೇಕು. ಸರ್ ಅದಲ್ಲ 2 ಸಲ ಅವರು ಕಿತ್ತೂರು ಮತ್ತು ಧಾರವಾಡ ಗ್ರಾಮೀಣದಿಂದ 2 ಸಲ ಎಮ್ ಎಲ್ ಎ ಅವ್ರು ಹೆಂಗೆ ಶಕ್ತಿ ಇತ್ತು ಮೊದಲು ಯಾವುದೋ ಒಂದು ಆಫೀಸ್ಗೆ ಹೋಗ್ಬೇಕಾದ್ರೆ ರೈತರಿಗೆ ಸ್ವಲ್ಪ ಹೆದರಿಕೆ ಇರ್ತಿದ್ವು, ಯಾರು ಆಫೀಸರ್ಗಳು ಬೈದು ಅವೆಲ್ಲ ನಡೀತಿದ್ವು. ಅವ್ರದ್ದು ರೈತ ಸಂಘ ಕಟ್ಟಿ ಒಂದು ರೈತರ ಸಮಾವೇಶ ಸಂಘಟನೆ ಮಾಡಿದ ಮೇಲೆ ರೈತರು ಒಂದು ದೊಡ್ಡ ಶಕ್ತಿ ಬಂತಾರೆ. ಯಾರೋ ಆಫೀಸ್ ಕಡೆ ಹೋಗಿ ಧೈರ್ಯವಾಗಿ ನಿಂತು ನಮ್ಮ ಕೆಲಸಗಳು ಮಾಡಿಸ್ಕೊಳ್ಳೋಂಥ ಧೈರ್ಯ ಯಾವಾಗ ಕೊಟ್ಟಿದ್ರು ಬಾಬಾಗೌಡರು ಕೊಟ್ಟಿದ್ದು ಅಂತೇಳಿ ನಾವು ಹೇಳ್ಬೋದು. ಅಂದ್ರೆ ಅಷ್ಟು ಒಳ್ಳೆಯ ವ್ಯಕ್ತಿ ಅವರು, ರೈತರಿಗೆ ಒಂದು ಶಕ್ತಿ ತುಂಬ. ಇವತ್ತು ಬಾಬಾಗೌಡರ ಪುಣ್ಯ ಸ್ಮರಣೆ ನಿಮಿತ್ತ ಇವತ್ತಿನ ಒಂದು ಅವ್ರ ಬಗ್ಗೆ ಹೇಳಬೇಕಾದ್ರೆ ಭಾಳ ಪ್ರಾಮಾಣಿಕವಾಗಿ ಮಾಡಿದ್ರು. ಅವರು ಒಮ್ಮೆ ಭಾಷಣದೊಳಗೆ ಅವರು MP ಇದ್ದಾಗ ಒಮ್ಮೆ ಮಾತಾಡಿದ್ರು. ಏನಂತೇಳಿ, ನಮಗೆ ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಿದ್ದ, ದಿನಕ್ಕೆ 4 ತಾಸು ನಾವು ನಿದ್ದೆ ಮಾಡಬೇಕು, ಅಂದ್ರೆ ರೈತರ ಸಂಬಂಧ ದುಡಿಬೇಕು ಅಥವಾ ಜನರ ಸಂಬಂಧ ಪ್ರಾಮಾಣಿಕ ಸೇವೆ ಮಾಡಬೇಕು ಅನ್ನುವಂಥದ್ದನ್ನು ನಾನು ಅವ್ರ ಭಾಷಣದಾಗ ಕೇಳಿದೆ. ಮತ್ತು ಸಾಕಷ್ಟು ಮಂದಿ ಅವ್ರ ಬಗ್ಗೆ ಹೇಳ್ತಾರೆ, ಆಸ್ತಿ ಭಾಳ ಮಾಡ್ಕೊಂಡು ನಾನು ಹೊಲ ಮಾಡ್ಕೊಂಡು ನಾನು ಅಂತೇಳಿ. ಅವರು ನನ್ನ ಪ್ರಕಾರ ನಾವೆಲ್ಲ ಸ್ಟಡಿ ಮಾಡಿದಾಗ ಅವ್ರು ಏನೂ ಆಸ್ತಿ ಮಾಡಿಲ್ಲ. ಆಸ್ತಿ ಮಾಡಿ ಇಷ್ಟು ಬೆಳಕಿಗೆ ಬರ್ತಿರ್ತಿಲ್ಲ. ಈಗಿನ ಒಬ್ಬ MLA ಒಬ್ಬ MP 1 ತಿಂಗಳು ಮಾಡ್ಯಾನ ಅಂದ್ರೂ ಅವ್ನು 10 ತಲೆಮಾರು ಮಾಡಿರ್ತಾನೆ. ಆದ್ರೆ ಇವತ್ತಿನ ಪ್ರಕಾರ ಅವ್ರಿಗೆ ಹೆಮ್ಮೆ ಪಡುವಂಥದ್ದಂದ್ರೆ ಬಾಬಾಗೌಡರು ಪ್ರಾಮಾಣಿಕವಾಗಿದ್ದರು, ಅವ್ರು ಏನೂ ಆಸ್ತಿ ಮಾಡಿಲ್ಲ ಅಂಥೇಳಿ ನಾನು ಮನದಟ್ಟು ಅವ್ರು ಹೇಳ್ತೀನಿ. ಯಾಕಂದ್ರೆ ನನಗೆ ಅವ್ರಿಗೆ ಭಾಳ ಸ್ಟಡಿ ಮಾಡಿದಾಗ ಅವ್ರ ಬಗ್ಗೆ ನಾವು ಕೇಳಿದ್ದಂದ್ರೆ ಏನಂದರೆ, ಕೇಂದ್ರ ಮಂತ್ರಿ ಆದಾಗ ನಮ್ಮ ಸರು ಇದ್ದಾಗ ಊರು ಬಂದಿರೋದು ಅಗೇಡಿಗೆ ಬಂದಾಗ ಬನ್ನಿಗೆ ನಾವು ಬನ್ನಿ ಬನ್ನಿ ಊಟ ಆಗ್ತಾರಂತ ಹೊರಗೆ. ಸೆಕ್ಯೂರಿಟಿದವರೆಲ್ಲ ನೀವೆಲ್ಲ ಮಾಡಬಾರ್ದು, ಇಲ್ಪ ನಾ ರೈತನ ಮಗ, ರೈತಕ್ಕೆ ನಾ ಮಾಡಬಾರ್ದು, ಇನ್ಯಾರು ಮಾಡೋರು ಅಂತ ಅಂದಿದ್ರು. ಅಂದರೆ ಭಾಳ ಇದಿತ್ತು. ಅದಕ್ಕಿಂತ ಹೆಚ್ಚಿನ ಅಂದ್ರೆ ಈಗ ಎಲ್ಲರೂ ಒಪ್ಪುವಂಥ ನಾಯಕ ಅಂದ್ರೆ ವಾಜಪೇಯಿ ಅವರು ಇವ್ರ ಗುಣಕ್ಕೆ ಮೆಚ್ಚಿ ಇವ್ನ ಮಂತ್ರಿ ಮಾಡ್ಕೊಂಡ್ರು. ಮತ್ತು ಈಗ ನಾವು ಹೊಲಗಳಿಗೆ ಹಾದಿ ಹೋಗ್ಬೇಕತ್ತೀರ, ಹೊಲಗಳಿಗೆ ಹಾದಿ ಹೋಗೋ ಸಂಬಂಧ ಇವರೊಂದು ಗ್ರಾಮ ಸಡಕ್ ಯೋಜನೆ ಮಾಡಿದ್ರಲ್ಲ, ಅವೆಲ್ಲ ನಾವು ನೆನೆಸ್ಬೇಕಾಕೈತಿ. ಇಲ್ಲರ ಯಾವ ಮಾಡಿದ್ಬಿಡ ಅಂತ ಅದ್ಕೊಂತ ಹೋಗೋದಾಕೈತಿ. ಅದಕ್ಕೆ ಇಂಥವೆಲ್ಲ ಅವರು ಇವತ್ತು ಎಲ್ಲ ರೈತ ಸಮ್ಮುಖದಿಂದ ವೀರ ಚೆನ್ನಮ್ಮನ ಸ್ಮರಣೋತ್ಸವ ಸಮಿತಿ ಒಳಗಡೆ ಮತ್ತು ಇವತ್ತು ಸೇರ್ತಕ್ಕಂಥ ಹಿರಿಯರ ನೇತೃತ್ವದಲ್ಲಿ ಮಾಡತಕ್ಕಂಥದ್ದು ಕೂಡ ನಮ್ಮೆಲ್ಲರ ಭಾಗ್ಯ ಅಂತೇಳಿ ಹೇಳ್ತಾ, ಈ ಭಾರತ ಕಂಡಿರ್ತಕ್ಕಂಥ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ ಸರ್ಕಾರದೊಳಗಡೆ ಗ್ರಾಮೀಣ ಅಭಿವೃದ್ಧಿಯ ಸಚಿವರಾಗಿ, ಇವತ್ತು ಈ ಭಾಗದ ನಾಯಕರಾಗಿ ಮತ್ತು ನಮ್ಮ ಭಾರತ ದೇಶದಲ್ಲಿ ಗ್ರಾಮ್ ಸಡಕ್ ಯೋಜನೆ ಅಂತಕ್ಕಂಥದ್ದು, ಇವತ್ತು ನಮ್ಮ ಹೊಲ ನಮ್ಮ ರಸ್ತೆ ಅಂತಕ್ಕಂಥ ಯೋಜನೆಯ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕ ಯಾರಾದರೂ ಇದ್ದರೆ ಅದು ನಮ್ಮ ಬಾಬಾಗೌಡರು.